ಇವತ್ತು ಸೆಪ್ಟೆಂಬರ್ 4ನೇ ತಾರೀಕು ಅಂದ್ರೆ ಗುರುವಾರ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾರ್ಯಾರು ಗೃಹಲಕ್ಷ್ಮಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ, ನಿಮಗೊಂದು ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಂತಿಮವಾಗಿ ಹಣ ಜಮಾ ಆಗ್ತಾ ಇದೆ. ಇಷ್ಟು ದಿನಗಳಿಂದ ನಿಮಗೆ ಗೊತ್ತಿರಬಹುದು 22ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ. ಇನ್ನು ಕೆಲವರಿಗೆ ಯಾಕೆ ಹಣ ಬರ್ತಾ ಇಲ್ಲ, 21ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ. ಕೊನೆಗೂ ನಿಮಗೆ ಹಣ ಬರುವ ಸಾಧ್ಯತೆ ಇದೆ. ಇವತ್ತು ಎಲ್ಲ ಹಣವನ್ನು ಅಂತಿಮವಾಗಿ ಜಮಾ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಹಾಗೆ ಇಷ್ಟು ದಿನಗಳ ಕಾಲ ಯಾಕೆ ಬಿಡುಗಡೆ ಆಗಿಲ್ಲ ಅಂತಂದ್ರೆ, ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಯಾವಾಗ ಹೊಂದಾಣಿಕೆ ಆಗುತ್ತೆ, ಯಾವಾಗ ದುಡ್ಡು ಇರುತ್ತೆ ಆವಾಗ ಹಣವನ್ನು ಬಿಡುಗಡೆ ಮಾಡುವ ವ್ಯವಸ್ಥೆ ಮಾಡುತ್ತೆ. ಹೌದು, ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ನಿಲ್ಲಿಸುವುದಿಲ್ಲ. ಹೌದು, ಮುಂದೆ ಚುನಾವಣೆ ಬರುವವರೆಗೂ ನಿಮಗೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವ ಆಸೆಯಲ್ಲಿ ನಿಮ್ಮ 5 ಗ್ಯಾರಂಟಿಗಳನ್ನು ಕೊಟ್ಟೇ ಕೊಡುತ್ತೆ. ಈ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತಾರೆ ಅಂತ ಸಿಹಿ ಸುದ್ದಿಯನ್ನು ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಂತಿಮವಾಗಿ 22ನೇ ಕಂತಿನ ಹಣ ಯಾರಿಗಾದರೂ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಈ ಹಣ ಜಮಾ ಆಗ್ತಾ ಇದೆ. ಬಹಳಷ್ಟು ಮಹಿಳೆಯರು ಕಳೆದ ಒಂದು ವಾರದಿಂದ 22ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಿ. ಕೆಲವರಿಗೆ ಪೆಂಡಿಂಗ್ ಹಣ ಬರಬಹುದು, ಅಂದ್ರೆ 4,000 ಅಥವಾ 6,000 ಮತ್ತು 2,000 ಬರಲಿ ಅಂತ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ರು. ಹೌದು, ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕೊನೆಗೂ ಇವತ್ತು ಹಣ ಜಮಾ ಆಗುವಂತ ಸಮಯ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಕಳೆದ ಒಂದು 4-5 ದಿನಗಳಿಂದ 22ನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಹಣ ಬಂದಿರುವಂತಹದ್ದು. ಬಹಳಷ್ಟು ಮಹಿಳೆಯರು ಅಂದ್ರೆ 80% ಮಹಿಳೆಯರಿಗೆ ಇನ್ನು 22ನೇ ಕಂತಿನ ಹಣ ಬಂದಿಲ್ಲ. ಇವತ್ತು ಮತ್ತೊಂದಿಷ್ಟು ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರುವ ಸಾಧ್ಯತೆ ಇದೆ. ಹಾಗಾದ್ರೆ ಬನ್ನಿ ಪೂರ್ತಿ ಆದಂತಹ ಮಾಹಿತಿ ತಿಳಿಸಿಕೊಡ್ತೀನಿ. ಯಾವ ಜಿಲ್ಲೆಗಳಿಗೆ ಯಾವ ಕಂತಿನ ಹಣ ಬರ್ತಾ ಇದೆ, ಇವತ್ತು ಎಲ್ಲರೂ ಹಣವನ್ನು ಪಡಿತಾ ಇದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಆದಷ್ಟು ಮಾಹಿತಿಯನ್ನ ಶೇರ್ ಮಾಡಿ. ಹೌದು, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇವತ್ತು 6,000 ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತೆ. ಹೌದು, ನಿಮಗೆ ಗೊತ್ತಿರಬಹುದು ಬಜೆಟ್ ಮೊನ್ನೆ ಆಯ್ತು. ಅದರಲ್ಲಿ ಕೆಲವೊಂದು ಗೃಹಲಕ್ಷ್ಮಿಯರಿಗೆ ಹಣವನ್ನು ಮೀಸಲಿಡಲಾಗಿತ್ತು. ಆ ಹಣವನ್ನು ಈಗ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿನ್ನೆ ಖುದ್ದಾಗಿ ಅಧಿಕಾರಿಗಳೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾಕೆ ಹಣ ಪೆಂಡಿಂಗ್ ಇದೆ, 21ನೇ ಕಂತಿನ ಹಣ ಆಗಿರಬಹುದು ಅಂತ ಪರಿಶೀಲನೆ ಮಾಡಿ ಮತ್ತು ಪಟ್ಟಿಯನ್ನು ಮಾಡಿ ಈ ಹಣವನ್ನು ಜಮಾ ಮಾಡುವಂತೆ ಮುಂದೆ ನಿಂತುಕೊಂಡು ಅಧಿಕಾರಿಗಳ ಜೊತೆ ಮಾತನಾಡಿರುವಂತಹದ್ದು. ಆದ್ರೆ ಇವತ್ತು ಎಷ್ಟೊತ್ತಿದ್ರು ಪೆಂಡಿಂಗ್ ಹಣ ರಿಲೀಸ್ ಆಗ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವರಿಗೆ 20ನೇ ಕಂತಿನ ಹಣ, ಕೆಲವರಿಗೆ 21ನೇ ಕಂತಿನ ಹಣ ಬರಬಹುದು ಸಾಧ್ಯತೆ ಇದೆ. ಆದ್ರೆ 4,000 ಹಣ ಜಮಾ ಮಾಡುವಂತ ಸಾಧ್ಯತೆ ಇದೆ ಮತ್ತು ಇದರ ಜೊತೆಗೆ 22ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಹಾಗೆ 22ನೇ ಕಂತಿನ ಹಣದ ಬಗ್ಗೆ ನಾವು ಹೇಳಬೇಕು ಅಂದ್ರೆ ಇವತ್ತು 12:30ಕ್ಕೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಲ್ಮೋಸ್ಟ್ 31 ಜಿಲ್ಲೆಗಳ ಅಂತ ಹೇಳಿದ್ದಾರೆ. ಹೌದು, ಎಲ್ಲಾ ಜಿಲ್ಲೆಗಳಿಗೆ 22ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಮಾಹಿತಿ ಬಂದಿರುವಂತಹದ್ದು. ಇದರ ಜೊತೆಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅಂತ ಇವತ್ತು ಬಿಡುಗಡೆ ಆಗ್ತಿರುವಂತಹ ಜಿಲ್ಲೆಗಳ ಹೆಸರು: ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಬಾಗಲಕೋಟ್, ಕೋಲಾರ, ಹಾವೇರಿ, ಬೀದರ್, ಕೊಪ್ಪಳ, ಮಂಡ್ಯ, ಬೆಳಗಾವಿ, ಮೈಸೂರು, ರಾಯಚೂರು, ವಿಜಯನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಶಿವಮೊಗ್ಗ, ರಾಮನಗರ, ತುಮಕೂರು, ಚಿಕ್ಕಮಗಳೂರು, ಉಡುಪಿ, ಚಿತ್ರದುರ್ಗ, ದಾವಣಗೆರೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ, ಧಾರವಾಡ, ಬಳ್ಳಾರಿ, ಯಾದಗಿರಿ, ಹಾಸನ, ಕಲಬುರ್ಗಿ, ವಿಜಯಪುರ ಅಂತ ಹೇಳಿದ್ದಾರೆ. ಹೌದು, ಟೋಟಲ್ ಆಗಿ 31 ಜಿಲ್ಲೆಗಳಿಗೆ 22ನೇ ಕಂತಿನ ಹಣ ಎಷ್ಟೊತ್ತಿದ್ರು ಬಿಡುಗಡೆ ಆಗ್ಬೇಕು ಅಂತ ನಿನ್ನೆ ಆದೇಶವನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹದ್ದು. ಹೌದು, ಯಾರ್ಯಾರು ವೇಟ್ ಮಾಡ್ತಾ ಇದ್ರಿ,
22ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂತಿಮವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು 12:30ಕ್ಕೆ 22ನೇ ಕಂತಿನ ಹಣ ಬರ್ತಾ ಇದೆ. ಹೌದು, ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಆ ಹಣ ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಯಾರಿಗೆ ಹಣ ಬಂತು, ಯಾರಿಗೆ ಹಣ ಬಂದಿಲ್ಲ ಮತ್ತು ಯಾವ ಜಿಲ್ಲೆಗೆ ಬಂತು ಮತ್ತು ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ.